ಕನ್ನಡದ ಬಗ್ಗೆ ನಾಲಿಗೆ ಹರಿಬಿಟ್ಟ ಕಮಲ್ಗೆ ಕೋರ್ಟ್ ಸಖತ್ತಾಗಿ ಕ್ಲಾಸ್ ತಗೊಂಡಿದೆ. ಕ್ಷಮೆಯೇ ಮೊದಲ ಆದ್ಯತೆ. ನೀವು ಕ್ಷಮೆ ಕೇಳಲೇಬೇಕು. ಕಮಲ್ ಕ್ಷಮೆ ಕೇಳಲಿಲ್ಲ ಅಂದ್ರೆ ನನ್ನ ನಿಲುವು ಪ್ರಕಟಿಸ್ತೀನಿ ಅಂತ ಜಡ್ಜ್ ಹೇಳಿದ್ದಾರೆ. ನಾನು ನಿಮ್ಮ ಹೇಳಿಕೆಯನ್ನು ಗಮನಿಸಿದ್ದೀನಿ. ಈ ರೀತಿ ಹೇಳಿಕೆ ಕೊಡೋಕೆ ನೀವೇನು ಭಾಷಾ ತಜ್ಞರಾ? ನಟ ಕಮಲ್ ಹಾಸನ್ಗೆ ಹೈಕೋರ್ಟ್ ಪ್ರಶ್ನೆ ಕೇಳಿದೆ. ನೀವು ಕ್ಷಮೆ ಕೇಳೋಕ್ಕಾಗಲಿಲ್ಲ ಅಂದ್ರೆ ಬೇಡ ಬಿಡ್ರಿ, ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಯಾಕೆ ಮಾಡಬೇಕು? ಹಾಗಾದ್ರೆ ನಾನು ಕೂಡ ಥಗ್ ಲೈಫ್ ಸಿನಿಮಾ ನೋಡಬೇಕು ಅನ್ಕೊಂಡಿದ್ದೆ, ಬಟ್ ಈ ರೀತಿ ಆಗಿರೋದ್ರಿಂದ ಸಿನಿಮಾ ನೋಡೋಕೆ ಮನಸ್ಸೇ ಇಲ್ಲ ನಮಗೆ. ಮಧ್ಯಾಹ್ನ 2:30ಕ್ಕೆ ಆದೇಶವನ್ನು ಇದ್ರ ಬಗ್ಗೆ ಜಡ್ಜ್ ಪ್ರಕಟ ಮಾಡ್ತಾರೆ. ಸಿನಿಮಾ ರಿಲೀಸ್ ಆಗಬೇಕಾ ಬೇಡವಾ ಅಂತ. ಯಾಕಂದರೆ ಇದು ಆಲ್ರೆಡಿ ಕೂಡ ಅಂದರೆ ಈ ಒಂದು ಪ್ರಕರಣ ಕಾನೂನು ಹೋರಾಟವನ್ನು ಅಥವಾ ಕಾನೂನು ಹೋರಾಟದ ಸ್ವರೂಪವನ್ನು ಪಡೆದುಕೊಂಡಿದೆ. ಆ ಸಿನಿಮಾದ ಸಹ ನಿರ್ಮಾಪಕರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸೊ 2:30ಕ್ಕೆ ಸಿನಿಮಾ ಪ್ರಕಟ ಆಗುತ್ತಾ ಅಥವಾ ಬ್ಯಾನ್ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಅಷ್ಟರೊಳಗೆ ಇನ್ನು 1-1.5 ಗಂಟೆ ಟೈಮ್ ಇದೆ. ಅಷ್ಟರೊಳಗೆ ಈ ಕಡೆಯಿಂದ ಸಾರಿ ಅನ್ನುವಂತಹ ಒಂದು ವಾಯ್ಸ್ ನೋಟೋ ಅಥವಾ ವಿಡಿಯೋನೋ ಅಥವಾ ಒಂದು ಲೆಟರೋ ಅಥವಾ ಒಂದು ಟ್ವೀಟೋ ಏನಾದರೂ ಬರುತ್ತಾ? ಕಾದು ನೋಡಬೇಕು. ಕ್ಷಮೆಯೇ ಮೊದಲ ಆದ್ಯತೆ. ನೀವು ಕೇಳಲೇಬೇಕು. ಕಮಲ್ ಕ್ಷಮೆ ಕೇಳಲಿಲ್ಲ ಅಂದರೆ ನಾವು ನಮ್ಮ ನಿಲುವನ್ನು ಪ್ರಕಟಿಸ್ತೀವಿ ಅಂತ ಜಡ್ಜ್ ಹೇಳಿದ್ದಾರೆ. ನಾನು ನಿಮ್ಮ ಹೇಳಿಕೆಯನ್ನು ಗಮನಿಸಿದ್ದೀನಿ ಆ್ಯಂಡ್ ನಾನು ಕೂಡ ಈ ಸಿನಿಮಾ ನೋಡಬೇಕು ಅಂದ್ಕೊಂಡಿದ್ದೆ, ಬಟ್ ನಿಮ್ಮ ಉದ್ದಟತನ ಇವೆಲ್ಲವೂ ಗಮನಿಸಿದಾಗ, ನಿಮ್ಮ ಸ್ಟೇಟ್ಮೆಂಟ್ ನೋಡಿದಾಗ ನಮಗೆ ಸಿನಿಮಾ ನೋಡಬೇಕು ಅಂತಲೇ ಅನ್ನಿಸ್ತಾ ಇಲ್ಲ. ನೀವೇನು ಭಾಷಾ ತಜ್ಞರೇನ್ರಿ? ಭಾಷೆ ಅವ್ರ ತಾಯಿ ಇವ್ರ ಮಕ್ಕಳು ಅಂತ ನೀವು ಅದನ್ನ ವಿವರಿಸೋಕೆ ಭಾಷೆ ಬಗ್ಗೆ ಏನು ಗೊತ್ತು ನಿಮಗೆ? ಮೊದಲು ಸಾರಿ ಕೇಳಿ. ಕ್ಷಮೆಯೇ ಮೊದಲ ಆದ್ಯತೆ ಅಂತ ಜಡ್ಜ್ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ. ಬಹಳ ಗರಂ ಆಗಿದ್ದಾರೆ. ನೀವು ಕ್ಷಮೆ ಕೇಳಕ್ ಆಗ್ಲಿಲ್ಲ ಅಂದ್ರೆ ಬೇಡ ಬಿಡಿ, ಸಿನಿಮಾ ರಿಲೀಸ್ ಆಗೋದು ಬೇಡ ಬಿಡಿ ಅನ್ನೋ ಧಾಟಿಯಲ್ಲಿ ಜಡ್ಜ್ ಗರಂ ಆಗಿದ್ದಾರೆ. ಕೊನೆಗೂ ಫಿಲ್ಮ್ ಚೇಂಬರ್ಗೆ ಕಮಲ್ ಹಾಸನ್ ಪತ್ರವನ್ನ ಬರೆದಿದ್ದಾರೆ. ಬಟ್ ಪತ್ರದಲ್ಲಿ ಏನಿದೆ ಅಂತ ನೋಡೋಣ. ಕನ್ನಡ ಭಾಷಾ ವಿವಾದದ ಬಗ್ಗೆ ಕಮಲ್ ಫಿಲ್ಮ್ ಚೇಂಬರ್ಗೆ ಸುದೀರ್ಘ ಪತ್ರವನ್ನ ಬರೆದಿದ್ದಾರೆ. ಕನ್ನಡದ ಬಗ್ಗೆ ನನ್ನ ಹೇಳಿಕೆಯಿಂದ ನನಗೂ ನೋವಾಗಿದೆ. ರಾಜ್ಕುಮಾರ್ ಕುಟುಂಬದ ಬಗ್ಗೆ ನನಗೆ ಅಪಾರ ಗೌರವ ಇದೆ. ನನಗೂ ನೋವಾಗಿದೆ. ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ. ಕಮಲ್ ಹಾಸನ್ ಅವರ ಪತ್ರದ ಸಾರಾಂಶ ಹೇಳ್ತಾ ಇದ್ದೀನಿ. ನನ್ನ ಹೇಳಿಕೆಯ ಉದ್ದೇಶ ನಾವೆಲ್ಲ ಒಂದೇ ಅನ್ನುವ ಭಾವನೆ ಅಷ್ಟೇ. ನಾವೆಲ್ಲ ಒಂದೇ ಕುಟುಂಬದವರು ಅನ್ನುವ ಅರ್ಥದಲ್ಲಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೀನಿ. ತಮಿಳು ಕನ್ನಡಕ್ಕೂ ಅದರದ್ದೇ ಆದ ಶ್ರೀಮಂತಿಕೆ ಇದೆ ಅನ್ನುವ ಸಾರಾಂಶದ ಪತ್ರ ಬರೆದಿದ್ದಾರೆ. ಕನ್ನಡಿಗರ ಮಾತೃಭಾಷೆ ಬಗ್ಗೆ ನನಗೆ ಅಪಾರ ಗೌರವ ಇದೆ, ಪ್ರೀತಿ ಇದೆ. ನನಗೆ ಗೊತ್ತಿರೋದು ಒಂದೇ ಭಾಷೆ, ಅದು ಸಿನಿಮಾ ಭಾಷೆ ಅಂತ ಪತ್ರವನ್ನು ಬರೆದಿದ್ದಾರೆ. ಕೊನೆಗೂ ಫಿಲ್ಮ್ ಚೇಂಬರ್ಗೆ ಕಮಲ್ ಹಾಸನ್ ಪತ್ರ ಬರೆದಿದ್ದಾರೆ. ಬಟ್ ಇದರಲ್ಲಿ ಎಲ್ಲೂ ಕೂಡ ಸಾರಿ ಅನ್ನೋ ಪದ ಇಲ್ಲ, ಕ್ಷಮೆ ಕೇಳಿದ್ದೀನಿ ಅನ್ನುವ ಪದ ಇಲ್ಲ. ಹಾಗಾದರೆ ಈ ಪತ್ರದ ತೂಕ ಎಷ್ಟು? ಪ್ರಶ್ನೆ ಸಹಜವಾಗೇ ಬರುತ್ತೆ. ಈ ಒಂದು ಪತ್ರವನ್ನು ಬರೆದು ಕಳಿಸುವಂತಹ ಅಗತ್ಯ ಏನಿತ್ತು? ಏನಕ್ಕೋಸ್ಕರ, ಯಾವ ಉದ್ದೇಶ ಇಟ್ಕೊಂಡು ಪತ್ರ ಬರೆದ್ರಿ? ರಾಜ್ಯದ ಜನ ಕೇಳ್ತಾ ಇರೋದೇನು, ಬಯಸ್ತಾ ಇರೋದೇನು? ನಿಮ್ಮ ಹೇಳಿಕೆನ ವಾಪಸ್ ತಗೊಂಡಿದ್ದೀನಿ ಅಂತ ಹೇಳಿ ಒಂದು ಸಾರಿ ಅಥವಾ ಕ್ಷಮೆ ಅನ್ನುವ ಪದವನ್ನು ಬಳಸಿ ಕ್ಷಮೆ ಕೇಳಿ ಅಂತ. ಬಟ್ ಈ ಪತ್ರದಲ್ಲಿ ನೀವು ಸುದೀರ್ಘ ಪತ್ರ, ಅದು 1000 ಪೇಜೇ ಬರೀರಿ, ಅರ್ಥ ಇಲ್ಲದ ಪತ್ರ ಆಗಿದೆ ಅಷ್ಟೇ. ಇದು ರಾಜ್ಯದ ಪಾಲಿಗೆ ವ್ಯರ್ಥದ ಪತ್ರ. ಇದು ರಾಜ್ಯದ ಪಾಲಿಗೆ ಅಲ್ಲ, ಫಿಲ್ಮ್ ಚೇಂಬರ್ ಪಾಲಿಗೆ. ನಿಮ್ಮ ಪತ್ರದ ಉದ್ದೇಶ ಏನು ಹಾಗಾದ್ರೆ? ವ್ಯರ್ಥದ ಪತ್ರ ಇದು. ನನಗೂ ನೋವಾಗಿದೆ. ಸರಿ, ನೋವಾಯ್ತು, ಮುಂದಕ್ಕೆ ಏನು ಮಾಡಬೇಕು? ಏನು ಮಾಡ್ತೀರಿ ಹಾಗಾದ್ರೆ? ತಪ್ಪಾಯ್ತು ಬಿಡಿ ಅಂತ ಕೇಳ್ಬಿಟ್ರೆ ಮುಗಿತಲ್ಲ. ಅಂದ್ರೆ ಎಷ್ಟು ಈಗೋ ಏನು ಅಡ್ಡ ಬರ್ತಾ ಇದೆಯಾ ಅಂತ ಇವ್ರಿಗೆ ಗೊತ್ತಾಗ್ತಿಲ್ಲ ನನಗೆ. ಹೌದು, ದೊಡ್ಡ ನಟರು, ಸಿನಿಮಾ ಮಾಡಿದ್ದಾರೆ, ರಾಜಕೀಯದಲ್ಲಿ ಸೋತಿರ್ಬೋದು, ಬಟ್ ಸಿನಿಮಾದಲ್ಲಿ ಗೆದ್ದಿದ್ದಾರೆ ಹಲವು ಬಾರಿ. ಬಟ್ ಆ ಈಗೋ ಏನಾದರೂ ಅಡ್ಡ ಬರ್ತಾ ಇದೆಯಾ ಗೊತ್ತಿಲ್ಲ. ಪತ್ರ ಏನೋ ಬರೆದಿದ್ದಾರೆ, ಬಟ್ ಪತ್ರ 3 ಕಾಸಿಗೂ ಪ್ರಯೋಜನ ಇಲ್ಲ. ಅದರಲ್ಲಿ ವ್ಯರ್ಥದ ಪತ್ರ ಅಷ್ಟೇ. ಅದು ಪ್ರಯೋಜನ ಏನು ಈ ಪತ್ರದ್ದು? ಇವರೇನು ಬರ್ದಿರಲ್ಲ ಬಿಡಿ, ಇವ್ರ ಅಸಿಸ್ಟೆಂಟೋ ಪಿ ಏನೋ ಬರ್ದಿರ್ತಾರೆ. ಬಟ್ ಸ್ಟಿಲ್ ಪತ್ರದ ಉದ್ದೇಶ ನನಗಂತೂ ಅರ್ಥ ಆಗಲಿಲ್ಲ. ಫಿಲ್ಮ್ ಚೇಂಬರಿಗೆ ಒಂದು ಪತ್ರ ಹೋಗಿದೆ, ಎಲ್ಲರಿಗೂ ಕುತೂಹಲ ಇದ್ದಿದ್ದು. ಹಾಗಾದರೆ ಏನೋ ಕೇಳಿದ್ದಾರೆ, ಇದರಲ್ಲಿ ಏನು ಕೇಳಿದ್ದಾರೆ ಕೇಳೋಣ ಇರಿ ಅಂತ ಕುತೂಹಲದಿಂದ ನೋಡಿದ್ರೆ ಏನೂ ಇಲ್ಲ ಆ ಪತ್ರದಲ್ಲಿ.
ಅದರದ್ದೇ ಆದಂತಹ ಶ್ರೀಮಂತಿಕೆ ಕನ್ನಡಕ್ಕೂ ಇದೆ, ತಮಿಳಿಗೂ ಇದೆ. ನನಗೂ ನನ್ನ ಮಾತಿನಿಂದ ನೋವಾಗಿದೆ, ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ, ಎಲ್ಲವೂ ಸರಿ. ಇವೆಲ್ಲ ನಮಗೂ ಗೊತ್ತಿರೋದೆ. ಮುಂದಕ್ಕೇನು ನಾವು ನಿರೀಕ್ಷೆ ಮಾಡ್ತಾ ಇರೋದೇನು ನಿಮ್ಮಿಂದ ಕ್ಷಮೆ ಪದವನ್ನ, ಬಟ್ ಕೇಳೇ ಇಲ್ಲ. ಇನ್ನು ಫಿಲ್ಮ್ ಚೇಂಬರ್ಗೆ ಕಮಲ್ ಹಾಸನ್ ಈ ಸುದೀರ್ಘ ಪತ್ರವನ್ನು ಬರೀತಾ ಇದ್ದಂತೆ ಕಮಲ್ ಪತ್ರ ಸಿಕ್ಕಿದೆ, ಈ ಬಗ್ಗೆ ಸದ್ಯಕ್ಕೇನು ಮಾತಾಡಲ್ಲ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೋರ್ಟ್ನಲ್ಲಿ ಕಮಲ್ ಅರ್ಜಿ ವಿಚಾರಣೆ ಆಗ್ತಾ ಇದೆ, ಆದೇಶ ಬರಲಿ ಆಮೇಲೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಫಿಲ್ಮ್ ಚೇಂಬರ್ನ ಅಧ್ಯಕ್ಷ ನರಸಿಂಹಲು. ಕೋರ್ಟಲ್ಲಿ ಕಮಲ್ ಅರ್ಜಿ ವಿಚಾರಣೆ ಆಗ್ತಾ ಇದೆ. ಕೋರ್ಟ್ ಆದೇಶದ ಬಳಿಕ ಮಾತಾಡ್ತೀವಿ ಅಂತ ನರಸಿಂಹಲು ಈಗ ಮಾತನಾಡಿದ್ದಾರೆ. ಹೈಕೋರ್ಟ್ ಆದೇಶವನ್ನ ಗೌರವಿಸ್ತೀವಿ ಅಂತ ಸಾರಾ ಗೋವಿಂದ್ ಕೂಡ ಹೇಳಿದ್ದಾರೆ. ಬಟ್ ಆದೇಶ ಇನ್ನೂ ಹೊರಬಿದ್ದಿಲ್ಲ. 2ವರೆಗೆ ಮತ್ತೆ ಹಿಯರಿಂಗ್ ಇದೆ, ಅಂದ್ರೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ಇವತ್ತು 2ವರೆಗೆ. ಸೊ 2ವರೆಗೆ ಏನ್ ಹೇಳ್ತಾರೆ ಜಡ್ಜ್, ಯಾವ ತೀರ್ಪನ್ನ ಹೇಗೆ ಪ್ರಕಟಿಸ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಕಾರಣ ಕೋರ್ಟ್ ಮೆಟ್ಟಿಲೇರಿರೋದು ಯಾರು ಗೊತ್ತಾ? ಇದೇ ಸಿನಿಮಾದ ಸಹ ನಿರ್ಮಾಪಕರು. ಏನಂತ, ನಾವೇನೇನು ರೈಟ್ಸ್ ತಗೋಬೇಕೋ ಎಲ್ಲ ತಗೊಂಡಿದ್ದೀವಿ, ಹಣವನ್ನು ಕೋಟ್ಯಾಂತರ ರೂಪಾಯಿ ಸುರಿದಿದ್ದೀವಿ, ಅವ್ರ ಸ್ಟೇಟ್ಮೆಂಟ್ಗೂ ಸಿನಿಮಾಗೂ ಸಂಬಂಧವೇ ಇಲ್ಲ, ಇವ್ರು ನೋಡಿದ್ರೆ ಸಿನಿಮಾ ಬ್ಯಾನ್ ಅಂತಿದ್ದಾರೆ, ದಯವಿಟ್ಟು ಇದ್ರ ಬಗ್ಗೆ ನೀವು ತೀರ್ಪು ಕೊಡಬೇಕು ಅಂತ ಕೇಳಿದ್ರು. ತೀರ್ಪು ಕೊಡ್ತಾರೆ, ತಡೀರಿ 2ವರೆಗೆ ಏನು ಅಂತ ಗೊತ್ತಾಗುತ್ತೆ. ಇಲ್ಲಿ ಕೋರ್ಟಲ್ಲಿ ವಿಷಯ ಇರಬೇಕಾದ್ರೆ 3ವರೆಗೆ 2ವರೆಯಿಂದ 3ವರೆಯಲ್ಲಿ ಅಲ್ಲಿ ತೀರ್ಮಾನ ಆಗುತ್ತೆ ಸರ್. ಅದು ಆದ್ಮೇಲೆ ನಾವು ಏನನ್ನೋದು ಪ್ರತಿಕ್ರಿಯೆ ಕೊಡ್ತೀವಿ ಸರ್. ಕಳಿಸಿದ್ರೆ ನೋಡಿ ಸರ್, ಕೂಡ ಕ್ಷಮೆ ಕೇಳಿಲ್ಲ. ನಾನು ಒಂದು ಮಾತಾಡ್ತೀನಿ. ಅವ್ರ ಪತ್ರ ಬಂದಿರ್ಬೋದು, ಅವ್ರ ಪತ್ರದಿಂದ ನಮಗೆ ಸಮಾಧಾನ ಆಗಿಲ್ಲ. ಈಗ ಮಧ್ಯಾಹ್ನ 3 ಗಂಟೆಗೆ ಕೋರ್ಟ್ ಇದೆ. ಆ ಕೋರ್ಟ್ ಏನ್ ತೀರ್ಪು ಬರುತ್ತೋ ಅದನ್ನ ನಾವು ಗೌರವಿಸ್ತೀವಿ. ಕರೆಕ್ಟ್ ಸರ್. ಇಲ್ಲಿ ಕೋರ್ಟಲ್ಲಿ ವಿಷಯ ಇರಬೇಕಾದ್ರೆ 3ವರೆಗೆ 2ವರೆಯಿಂದ 3ವರೆಯಲ್ಲಿ ಅಲ್ಲಿ ತೀರ್ಮಾನ ಆಗುತ್ತೆ ಸರ್. ಅದು ಆದ್ಮೇಲೆ ನಾವು ಏನನ್ನೋದು ಪ್ರತಿಕ್ರಿಯೆ ಕೊಡ್ತೀವಿ ಸರ್. ಕಳಿಸಿದ್ರೆ ನೋಡಿ ಸರ್, ಕೂಡ ಕ್ಷಮೆ ಕೇಳಿಲ್ಲ. ನಾನು ಒಂದು ಮಾತಾಡ್ತೀನಿ. ಅವ್ರ ಪತ್ರ ಬಂದಿರ್ಬೋದು, ಅವ್ರ ಪತ್ರದಿಂದ ನಮಗೆ ಸಮಾಧಾನ ಆಗಿಲ್ಲ. ಈಗ ಮಧ್ಯಾಹ್ನ 3 ಗಂಟೆಗೆ ಕೋರ್ಟ್ ಇದೆ. ಆ ಕೋರ್ಟ್ ಏನ್ ತೀರ್ಪು ಬರುತ್ತೋ ಅದನ್ನ ನಾವು ಗೌರವಿಸ್ತೀವಿ. ಕರೆಕ್ಟ್ ಸರ್. ಇಲ್ಲಿ ಕೋರ್ಟಲ್ಲಿ ವಿಷಯ ಇರಬೇಕಾದ್ರೆ 3ವರೆಗೆ 2ವರೆಯಿಂದ 3ವರೆಯಲ್ಲಿ ಅಲ್ಲಿ ತೀರ್ಮಾನ ಆಗುತ್ತೆ ಸರ್. ಅದು ಆದ್ಮೇಲೆ ನಾವು ಏನನ್ನೋದು ಪ್ರತಿಕ್ರಿಯೆ ಕೊಡ್ತೀವಿ ಸರ್. ಕಳಿಸಿದ್ರೆ ನೋಡಿ ಸರ್, ಕೂಡ ಕ್ಷಮೆ ಕೇಳಿಲ್ಲ. ನಾನು ಒಂದು ಮಾತಾಡ್ತೀನಿ.